ಜಿಲ್ಲಾ ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟದಲ್ಲಿ ಹಳೇಬೀಡಿನ ಕಲ್ಪತರು ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿ 14 ವಿದ್ಯಾರ್ಥಿಗಳು ವಿವಿಧ ಕ್ರೀಡೆಯಲ್ಲಿ ಜಯಶೀಲರಾಗಿ ರಾಜ್ಯಮಟ್ಟಕ್ಕೆ ಆಯ್ಕೆಯಾಗಿ ಕಾಲೇಜಿಗೆ ಹಾಗೂ ತಾಲೂಕು ಮತ್ತು ಜಿಲ್ಲೆಗೆ ಕೀರ್ತಿ ತಂದಿರುತ್ತಾರೆ. ಇನ್ನು ಥ್ರೋಬಾಲ್ನಲ್ಲಿ ಸಿಂಚನಾ, ರಕ್ಷಿತಾ, ಸಾನಿಕಾ, ಸಂಚನಾ, ಲಿಖಿತಾ ಪ್ರಥಮ ಸ್ಥಾನ ಗಳಿಸಿ ರಾಜ್ಯಮಟ್ಟಕ್ಕೆ ಆಯ್ಕೆಯಾದರೆ ಖೋ ವಿಭಾಗದಲ್ಲಿ ಪ್ರವೀಣ್, ತನುಶ್ರೀ, ಭವಾನಿ ಹಾಗೂ ಬ್ಯಾಡ್ಮಿಂಟನ್ನಲ್ಲಿ ವಿನಯ್ ಗೌಡ, ಧನುಷ್, ಕ್ರಾಸ್ ಕಂಟ್ರಿಯಲ್ಲಿ ರೋಹಿತ್, ಯಶವಂತ್, ಲಾವಣ್ಯ ಎ, ಎನ್ ಹರ್ಡಲ್ಸ್ ನಲ್ಲಿ ರೋಹಿತ್ ಆರ್ಎಸ್ ಪ್ರಥಮ ಸ್ಥಾನ ಗಳಿಸಿ ರಾಜ್ಯಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಇನ್ನು ವಿಶೇಷವಾಗಿ ಇದೇ ಮೊಟ್ಟಮೊದಲ ಬಾರಿಗೆ ಬೇಲೂರು ತಾಲೂಕಿನಲ್ಲಿ ಒಂದೇ ಕಾಲೇಜಿನ 14 ವಿದ್ಯಾರ್ಥಿಗಳು ರಾಜ್ಯ ಮಟ್ಟವನ್ನು ಪ್ರತಿನಿಧಿಸುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ. ರಾಜ್ಯಮಟ್ಟದ ಪ್ರತಿನಿಧಿಸುತ್ತಿರುವ ಎಲ್ಲ ಕ್ರೀಡಾಪಟುಗಳಿಗೂ ಸಂಸ್ಥೆಯ ಅಧ್ಯಕ್ಷ ಹಾಗೂ ಮಾಜಿ ಶಾಸಕರಾದ ಎಸ್ಕೆ ಲಿಂಗೇಶ್ ಅಭಿನಂದನೆ ಸಲ್ಲಿಸಿದ್ದು, ಉತ್ತಮ ಸಾಧನೆಯನ್ನ ಮಾಡಿ ರಾಷ್ಟ್ರವನ್ನ ಪ್ರತಿನಿಧಿಸುವಂತಹ ಕ್ರೀಡಾಪಟುಗಳಾಗಿ ಹೊರಹೊಮ್ಮಲೆಂದು ಶುಭ ಹಾರೈಸಿದರು. ಕಲ್ಪತರು ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ಎಂಸಿ ಕುಮಾರ್ ಮಾತನಾಡಿ, 14 ವಿದ್ಯಾರ್ಥಿಗಳು ರಾಜ್ಯಮಟ್ಟಕ್ಕೆ ಆಯ್ಕೆಯಾಗಿರುವುದು ತುಂಬಾ ಸಂತೋಷ ತಂದಿದೆ. ಕ್ರೀಡಾಪಟುಗಳ ಶ್ರದ್ಧೆ, ಶಿಸ್ತುಬದ್ಧ ಅಭ್ಯಾಸದ ಜೊತೆಗೆ ಸಮಯ ಪರಿಪಾಲನೆ, ಕಠಿಣ ಪರಿಶ್ರಮದ ಫಲವಾಗಿ ರಾಜ್ಯಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ತರಬೇತುದಾರರ ಹಾಗೂ ಪದವಿ ಪೂರ್ವ ಕಾಲೇಜು ಹಂತಗಳಲ್ಲಿ ದೈಹಿಕ ಶಿಕ್ಷಕರ ಕೊರತೆ ಇದ್ದು, ಸರ್ಕಾರ ಇತ್ತ ಗಮನ ಹರಿಸಿ ತರಬೇತುದಾರರು ಹಾಗೂ ದೈಹಿಕ ಶಿಕ್ಷಕರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಲೇಜುಗಳಲ್ಲಿ ನೇಮಿಸುವುದರ ಮೂಲಕ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡಿದರೆ ರಾಷ್ಟ್ರಮಟ್ಟ ಹಾಗೂ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಸಾಧನೆ ಮಾಡುವ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಬೆಳೆಯುತ್ತಾರೆ ಎಂದು ತಿಳಿಸಿದರು. ನಮಸ್ಕಾರ. ನಮ್ಮ ಕಲ್ಪತರು ಪದವಿ ಪೂರ್ವ ಕಾಲೇಜಿನ 14 ವಿದ್ಯಾರ್ಥಿಗಳು ಈ ಬಾರಿ ರಾಜ್ಯ ಮಟ್ಟವನ್ನು ಪ್ರತಿನಿಧಿಸ್ತಿರ್ತಕ್ಕಂಥದ್ದು ಸಂತೋಷದ ವಿಷಯ. ಇದೇ ಪ್ರಪ್ರಥಮ ಬಾರಿಗೆ ಇಡೀ ಬೇಲೂರು ತಾಲೂಕಲ್ಲಿ 14 ವಿದ್ಯಾರ್ಥಿಗಳು ಫಸ್ಟ್ ಟೈಮು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರ್ತಕ್ಕಂತಹ ಏಕೈಕ ಕಾಲೇಜು, ಒಂದೇ ಬಾರಿ ಆಯ್ಕೆಯಾಗಿರ್ತಕ್ಕಂಥ ಕಾಲೇಜು ಕಲ್ಪತರು ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು. ಆ ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ ವಿಶೇಷವಾಗಿ ಏನಪ್ಪ ಅಂತಂದ್ರೆ, ನಮ್ಮ ಗ್ರಾಮೀಣ ಪ್ರತಿಭೆಗಳಿಗೆ ಸರಿಯಾದಂತಹ ತರಬೇತಿ ತಾಲೂಕು ಮಟ್ಟದಿಂದ ಜಿಲ್ಲೆ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ತರಬೇತಿ ಕೊರತೆ ಅಂತಕ್ಕಂಥದ್ದು ಇರುತ್ತೆ. ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬಿಟ್ಟು ತರಬೇತಿದಾರರನ್ನ ನೇಮಕ ಮಾಡಿ ಅಥವಾ PU ಹಂತದಲ್ಲಿ ದೈಹಿಕ ಶಿಕ್ಷಕರನ್ನ ನೇಮಕ ಮಾಡೋದನ್ನ ಹೆಚ್ಚಿನ ರೀತಿಯಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ಗ್ರಾಮೀಣ ಪ್ರತಿಭೆಗಳು ರಾಜ್ಯ ಮಟ್ಟದ ಜೊತೆಗೆ ರಾಷ್ಟ್ರ ಮಟ್ಟನ ಅಥವಾ ಅಂತಾರಾಷ್ಟ್ರೀಯ ಮಟ್ಟವನ್ನು ಪ್ರತಿನಿಧಿಸತಕ್ಕಂತಹ ಒಂದು ಅವಕಾಶಗಳು ಹೆಚ್ಚಾಗಿರ್ತದೆ. ಸರ್ಕಾರ ಈ ಸಂದರ್ಭದಲ್ಲಿ ಇಂಥವಕ್ಕೆಲ್ಲರೂ ಕೂಡ ಗಮನ ಕೊಟ್ಟು ಗ್ರಾಮೀಣ ಪ್ರತಿಭೆಗಳು ಹೆಚ್ಚಿನ ಮಟ್ಟದಲ್ಲಿ ಬೆಳೆಯಲಿಕ್ಕೆ ಅವಕಾಶವನ್ನು ದೊರಕಿಸ್ಕೊಟ್ಟಂಗಾಗ್ತದೆ. ಈ ನಿಟ್ಟಿನಲ್ಲಿ ಸರ್ಕಾರ ಗಮನ ಹರಿಸಬೇಕು. ಜೊತೆಗೆ ಈ ಎಲ್ಲ ಇವತ್ತು ಏನು 14 ವಿದ್ಯಾರ್ಥಿಗಳು ಸ್ಟೇಟ್ ಲೆವೆಲ್ಗೆ ಆಯ್ಕೆಯಾಗಿರೋದಕ್ಕೆ ಕಾರಣ ಅಂತಂತಂದ್ರೆ ನಮ್ಮೆಲ್ಲ ವಿದ್ಯಾರ್ಥಿಗಳ ಶ್ರಮ, ಜೊತೆಗೆ ನಮಗೆ ಬೆನ್ನೆಲುಬಾಗಿ ನಿಂತಹ ನಮ್ಮ ಭಾಗ್ಯ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂತಹ ಹಾಗೂ ಮಾಜಿ ಶಾಸಕರಾದಂತಹ KS ಲಿಂಗೇಶ್ ಅವರು ಪ್ರತಿ ಸಲನೂ ಕೂಡ ಅವರು ನಮಗೆ ಮೊದಲ ಸಪೋರ್ಟ್ನ ನೀಡ್ತಾ ಇರೋದ್ರಿಂದ ಈ ಸಂದರ್ಭದಲ್ಲಿ ಅವರಿಗೂ ಕೂಡ ಧನ್ಯವಾದನ ಹೇಳ್ತೀನಿ. ವಿಶೇಷವಾಗಿ ನಮ್ಮಲ್ಲಿ ಥ್ರೋಬಾಲ್ ಆಗಿರ್ಬೋದು, ಹರ್ಡಲ್ಸ್ ಆಗಿರ್ಬೋದು, ಕ್ರಾಸ್ ಕಂಟ್ರಿ ಆಗಿರ್ಬೋದು, ಬಾಲ್ ಬ್ಯಾಡ್ಮಿಂಟನ್ ಆಗಿರ್ಬೋದು, ಖೋ ಹಾಗೂ ಗುಡ್ಡಗಾಡುವಾಟ ಇಷ್ಟರಲ್ಲೂ ಕೂಡ 14 ವಿದ್ಯಾರ್ಥಿಗಳು ಆಯ್ಕೆಯಾಗಿರ್ತಕ್ಕಂಥದ್ದು ನಮ್ಮ ಹಾಸನ ಜಿಲ್ಲೆಗೆ, ಬೇಲೂರು ತಾಲೂಕಿಗೆ ಒಂದು ಕೀರ್ತಿ ತಂದಂತಹ ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರ್ತಕ್ಕಂಥದ್ದು. ಥ್ರೋಬಾಲ್ ಅಲ್ಲಿ ಸಿಂಚನಾ, ರಕ್ಷಿತಾ, ಲಿಖಿತಾ, ಸಾನಿಕಾ, ಸಂಜನಾ, ಹಾಗೆಯೇ ಹರ್ಡಲ್ಸ್ ಅಲ್ಲಿ ರೋಹಿತ್ ಅವರು, ಕ್ರಾಸ್ ಕಂಟ್ರಿಯಲ್ಲಿ ಲಾವಣ್ಯ, ಯಶವಂತ್, ಬ್ಯಾಡ್ಮಿಂಟನ್ ಅಲ್ಲಿ ವಿನಯ್ ಗೌಡ, ಧನುಷ್, ಹಾಗೆಯೇ ಖೋದಲ್ಲಿ ಪ್ರವೀಣ್, ತನುಶ್ರೀ, ಭವಾನಿ, ಹಾಗೆ ಗುಡ್ಡಗಾಡುವುದಲ್ಲೂ ಕೂಡ ರೋಹಿತ್, ಇಷ್ಟು ವಿದ್ಯಾರ್ಥಿಗಳು ಕೂಡ ರಾಜ್ಯ ಮಟ್ಟವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಆ ಎಲ್ಲ ವಿದ್ಯಾರ್ಥಿಗಳು ಕೂಡ ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿ ನಮ್ಮ ರಾಜ್ಯದ ಕೀರ್ತಿಯನ್ನು ಮತ್ತಷ್ಟು ಹೆಚ್ಚಿಸಿ ನಿಂತಿರುವ ಈ ಸಂದರ್ಭದಲ್ಲಿ ಅವರೆಲ್ಲ ವಿದ್ಯಾರ್ಥಿಗಳು ಕೂಡ ಶುಭ ಹಾರೈಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.